ನೋಡಿ ನಾನು ಮತ್ತೆ ಅವಿನಾಶ್ ಇಟ್ಟು ಹೋಗ್ತಿದೀವಿ ಟೈರ್ ಹಾಕಿಸ್ಲಿಕ್ಕೆ. ಒಂದ್ಸಲಿ ಸಹ ನಾವೇ ಹೋದದ್ದು ಟೈರ್ ಹಾಕ್ಲಿಕ್ಕೆ, ಈ ಸಲ ಸಹ ನಾವೇ ಹೋಗ್ತಿದೀವಿ. ಇವ ಫುಲ್ ಬಿಸಿ ಇರ್ತಾನೆ, ಇವತ್ತೇನೋ ಸಿಕ್ಕಿದ್ದೇನೆ. ನೋಡ್ಬೇಕು ಈ ಕಡೆ ನೋಡುವ, ನಿಮಗೆ ಇನ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ ಎಂತೆಲ್ಲ ಆಗ್ತದೆ ಅಂತ ನೋಡುವ. ಟೈರ್ಗೆ ಎಷ್ಟು ಉಂಟು ಸಹ ಗೊತ್ತಿಲ್ಲ. ಹೋದ ಸಲ ಈ C80 ಟೈರ್ಸ್ ಅದ ಅಲ್ಲ ಈ ಬಾಕಿ ಅದು ವಾಪಸ್ ಫುಲ್ ಚಂಡಿ ಒದ್ದೆ ಅದ. ಗಾಡಿಯಲ್ಲಿ ನಿಲ್ಲಿಸಿದ್ವಿ. ಇನ್ನೊಂದು 3 ಕಿಲೋಮೀಟರ್ ಇರ್ಬೋದು. 3 ಜಾಸ್ತಿ ಉಂಟಂತೆ. ಅರ್ಥದಲ್ಲಿ ಲೈಟಾಗಿ ಮಳೆ ಬರ್ತುಂಟು, ಆದರೆ ಗಾಡಿಯ ಸ್ಪೀಡಿಗೆ ಅದು ಫುಲ್ಲು ನಾವು ಒದ್ದೆ ಆಗ್ತೀವಿ. ಸಣ್ಣ ಸಣ್ಣ ಮಳೆ ಹನಿ ಬಿದ್ದರೂ ಸಹ. ನೋಡುವ ಅಲ್ಲಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಈಗ ಟೈರ್ ಎಲ್ಲ ಚೇಂಜ್ ಮಾಡಿ ಆಯಿತು. ಈಗ ಅಲ್ಲಿಂದ ಹೊರಟ್ವಿ ಬಿಲ್ತಗಡಿಯಿಂದ. ಟೈರ್ ನೋಡಿ, ಇದು ಹಳೆ ಟೈರ್ ಫುಲ್ ಫ್ಲಾಟ್ ಆಗಿ ಮತ್ತೆ ಪ್ಯಾಚ್ ಆಗಿತ್ತು. ಮತ್ತೆ ಈಗ ಹಲೋ, ಈಗ ಮನೆಗೆ ಹೋಗಿ ಮನೆಯಿಂದ ವಾಪಸ್ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಮೊನ್ನೆ ಹೇಳಿದೆ ನೋಡಿ, ಹೊಸ ಟ್ರಿಪ್ ನೋಡಿ. ಈಗ ಹೊರಟಿದ್ದೀನಿ, 11:15 ಆಯಿತು. ಇನ್ನು ಅಲ್ಲಿಗೆ ರೀಚ್ ಆಗುವಾಗ ಗೊತ್ತಿಲ್ಲ ಎಷ್ಟು ಆಗುತ್ತೆ ಅಂತ. ಮಧ್ಯಾಹ್ನ 3 ಗಂಟೆಗೆ ಬಸ್. ನಿಮಗೆ ಇನ್ನು ಬಸ್ ಹತ್ತಿ ನಿಮಗೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಎಲ್ಲಿಗೆ ಅಂತ. ಮತ್ತೆ ನಿಮಗೆ ಡೆಸ್ಟಿನೇಷನ್ ಗೊತ್ತಾಗ್ತದೆ ನೆಕ್ಸ್ಟ್ ಲಾಗಲ್ಲಿ. ಬನ್ನಿ ಹೋಗುವ, ಇನ್ನು ಬಸ್ ಹತ್ತಿ ನಿಮಗೆ ಸಿಗ್ತೀನಿ ಮತ್ತೆ. ಟೈರ್ದೆಲ್ಲ ಚೇಂಜ್ ಮಾಡಿ, ಗಾಡಿದೆಲ್ಲ ಟೈರೆಲ್ಲ ಚೇಂಜ್ ಮಾಡಿ ಆಯಿತು. ಇವತ್ತೀಗ ಒಂದು ಡೆಸ್ಟಿನೇಷನ್ಗೆ ಹೊರಟಿದ್ದೀನಿ, ಹೊಸ ಟ್ರಿಪ್ಪಿಗೆ. ಮೊನ್ನೆ ಹೇಳಿದ್ದೆ ನೋಡಿ. ಸೊ ಈಗ ಮಂಗಳೂರಿಗೆ ಬಂದೆ ಮಧ್ಯಾಹ್ನ. ಈಗ ಒಂದು ಎಷ್ಟು 2:30 ಆಯಿತು. ಈಗ 3 ಕಾಲು ಆಗ್ತಾ ಬಂತು. ಸೊ ಇನ್ನು ಇಲ್ಲಿಂದ 17 ಅವರ್ಸ್ ಜರ್ನಿ ಉಂಟು ಅಲ್ಲಿಗೆ ಡೆಸ್ಟಿನೇಷನ್ಗೆ. ಡೆಸ್ಟಿನೇಷನ್ ನಿಮಗೆ ನಾಳೆದು ಲಾಗಲ್ಲಿ ಗೊತ್ತಾಗ್ತದೆ ಯಾವುದು ಅಂತ. ಸೊ ಈಗ ಇಲ್ಲಿಗೆ ಬಂದು ಕೂತಿದ್ದೀನಿ. ಈಗ ಸಿಕ್ತು ಬಸ್ಸು. ಸೊ ಚೆನ್ನಾಗಿದೆ ಅಂತೂ ಬಸ್ ಎಲ್ಲ, AC ಎಲ್ಲ ಉಂಟು. ಇನ್ನು ಲಾಗನ್ನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಅಷ್ಟೇ. ಎಲ್ಲೆಲ್ಲ ಸ್ಟಾಪ್ ಉಂಟು ಅಲ್ಲೆಲ್ಲ ನಿಮಗೆ ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಮತ್ತೆ ಸಿಗುವ. ಈಗ ಒಂದು ಕಡೆಯಲ್ಲಿ ನಿಲ್ಲಿಸಿದ್ದಾರೆ ಊಟ ಮಾಡಲಿಕ್ಕೆ ಅಂತ, ಡಿನ್ನರ್ಗೆ. ಸೊ ನಾನು ದಾಲ್ ರೈಸ್ ತಗೊಂಡೆ, ವೆಜ್ ಇರಲಿ ಅಂತ. ಸೊ ಇನ್ನು ಇದನ್ನು ಬೇಗ ಬೇಗ ಮುಗಿಸಿ ಹೊರಡುವ. ಈಗ ಬೆಳಿಗ್ಗೆ ಮುಕ್ಕಲಾಯಿತು ಸುಮಾರು. ಈಗ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ದಾರೆ. ಇನ್ನು ಇಲ್ಲಿ ನೋಡಿ ಯಾವ ರೀತಿ ಉಂಟು ಅಂತ ಸೀನರಿ. ನಂದು ಬ್ರೇಕ್ಫಾಸ್ಟ್ ಆಯಿತು, ಹಾಗೆ ನಿಮಗೆ ತೋರಿಸುವ ಅಂತ ಆಯಿತು. ಅದಕ್ಕೆ ಇಲ್ಲಿ ವಿಡಿಯೋ ಮಾಡ್ತಿದ್ದೆ. ಮತ್ತು ಲಾಸ್ಟ್ ಸ್ಟಾಪಿಂದ ಈಗ ಇನ್ನೊಂದು ಬಸ್ ಹತ್ತಿದ್ದೀವಿ ಅವರದ್ದು. ಇದು ಸಿಟಿ ಒಳಗೆ ಹೋಗ್ತದೆ, ಅದು ಬರುವುದಿಲ್ಲ ಬಸ್ಸು. ಸಿಟಿ ಒಳಗೆ ಈ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಈಗ. ಅವ್ರದ್ದು ವ್ಯಾನ್ ಕ್ಯಾಬ್. ಫೈನಲ್ ಆಗಿ ಬಂದೆ ನೋಡಿ, ರೂಮಿಗೆ ಬಂದೆ. ಫುಲ್ ಸುಸ್ತಾಯಿತು. ಇನ್ನು ಇಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಎಂಥ ಐಡಿಯಾ ಇಲ್ಲ, ನೋಡಬೇಕು. ಅಂತೂ ರೀಚ್ ಆದೆ, ಒಬ್ಬನೇ ಬಂದಿದ್ದು, ಒಬ್ಬನೇ ಇರೋದು. ಹಾಗೆ ಅದೊಂದು ಟೆನ್ಷನ್ ಇಲ್ಲ. ಮತ್ತೇನೆಂದರೆ ತುಂಬ ಹೊತ್ತಾಯಿತು ರೀಚ್ ಆಗುವಾಗ, 11:30 ಆಯಿತು. ಇನ್ನು ನೋಡುವ, ನಿಮಗೆ ಇನ್ನು ಇಲ್ಲಿ ಯಾವ ಡೆಸ್ಟಿನೇಷನ್ ಅಂತ ನಿಮಗೆ ನೆಕ್ಸ್ಟ್ ನಾಳೆದು ಲಾಗಲ್ಲಿ ಗೊತ್ತಾಗ್ತದೆ. ಇಲ್ಲಿಗೆ ಲಾಗನ್ನು ಎಂಡ್ ಮಾಡ್ತೀನಿ. ಟಾಟಾ, ಬೈ ಬಾಯ್.